ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ಜೂನ್ 14 ಮತ್ತು 15ನೇ ತಾರೀಕು ಸೋಮಾವತಿ ಅಮಾವಾಸ್ಯೆ ನಂತರ ಮಕರ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥ ಈ ಒಂದು ವಿಡಿಯೋ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡುವಂಥದ್ದಾದ್ರೆ, ಅಮಾವಾಸ್ಯೆ ದಿನ ಕರ್ಮಸ್ಥಾನ ಬಳಗೊಳ್ಳುವುದರಿಂದ ಇಷ್ಟು ದಿನ ಆಮೆಗತಿಯಲ್ಲಿದ್ದಂಥ ನಿಮ್ಮ ಕೆಲಸ ಕಾರ್ಯಗಳು ವೇಗ ಪಡ್ಕೊಳ್ತದೆ. ಆಫೀಸ್ನಲ್ಲಿ ತಮ್ಮ ಕಠಿಣ ಪರಿಶ್ರಮವನ್ನ ಮೇಲಾಧಿಕಾರಿಗಳು ಒಪ್ಪಿಕೊಳ್ತಾರೆ. ಆದರೆ ಶನಿ ದೇವರು ಕಷ್ಟಪಟ್ಟು ದುಡಿಸಿಯೇ ಫಲ ಕೊಡ್ತಕ್ಕಂಥದ್ದು. ಹಾಗಾಗಿ ಆಫೀಸ್ನಲ್ಲಿ ತಮ್ಮ ಜವಾಬ್ದಾರಿಗಳ ಜೊತೆಗೆ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸಲಾರದೆ ಒದ್ದಾಡಬಹುದು. ಇನ್ನು ಯಾರೆಲ್ಲ ಕಬ್ಬಿಣ, ಕೃಷಿ, ರಿಯಲ್ ಎಸ್ಟೇಟ್, ಮ್ಯಾನುಫ್ಯಾಕ್ಚರ್ ಬಿಸ್ನೆಸ್ ನಲ್ಲಿದ್ದೀರಾ, ಹೊಸ ಆರ್ಡರ್ಗಳು ಸಿಗುತ್ತದೆ. ಹಾಗೆ ತಮ್ಮ ಆರ್ಥಿಕ ಪರಿಸ್ಥಿತಿ ದಿಢೀರ್ ಅಂತ ಬದಲಾಗದಿದ್ರು ಕೂಡ ನಿಧಾನವಾಗಿ ಸುಧಾರಿಸುತ್ತೆ. ಆದ್ರೆ ದುಡ್ಡು ಬರೋದೇನೋ ನಿಜ, ಆದ್ರೆ ಹಳೆಯ ಸಾಲಗಳನ್ನು ತೀರಿಸಲು ಆ ಹಣ ಖರ್ಚಾಗಿ ಹೋಗ್ತದೆ. ಈ ಒಂದು ಅಮಾವಾಸ್ಯೆ ನಂತರ ಯಾರನ್ನು ನಂಬಿ ಕೂಡ ದೊಡ್ಡ ಮೊತ್ತದ ಸಾಲವನ್ನು ಕೊಡೋಕೆ ಹೋಗಬೇಡಿ. ಆ ದುಡ್ಡು ಬರೋದಕ್ಕೆ ತುಂಬಾ ಕಷ್ಟ ಇದೆ. ಇನ್ನು ಕುಟುಂಬದಲ್ಲಿ ಹಿರಿಯರು ಹಾಗೂ ತಂದೆ ಕಡೆಯಿಂದ ನಿಮಗೆ ಯೋಗ್ಯ ಮಾರ್ಗದರ್ಶನ ಹಾಗೂ ಆಸ್ತಿ ವಿಷಯದಲ್ಲಿ ಬೆಂಬಲ ಸಿಗ್ತಾ ಇದೆ. ಆದ್ರೆ ಮಕರ ರಾಶಿಯವರಿಗೆ ಈ ಒಂದು ಅವಧಿಯಲ್ಲಿ ಒಂದು ರೀತಿ ಒಂಟಿತನ ಕಾಡ್ತದೆ. ಇದರಿಂದಾಗಿ ಸಂಗಾತಿಯೊಂದಿಗೆ ಸರಿಯಾಗಿ ಮಾತನಾಡದೆ ದೂರ ಉಳಿಯಲು ಪ್ರಯತ್ನಿಸ್ತೀರಾ. ಇನ್ನು ವೈವಾಹಿಕ ಜೀವನದಲ್ಲಿ ಶಾಂತಿ ತರಬಹುದು. ಹಾಗಾಗಿ ಕುಟುಂಬದ ಜೊತೆ ಸಮಯ ಕಳೆಯಿರಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡುವುದಾದ್ರೆ, ಶನಿಯ ಪ್ರಭಾವದಿಂದ ದೇಹದಲ್ಲಿ ಆಲಸ್ಯ ಹಾಗೂ ನಿರಾಸಕ್ತಿ ಮೂಡುತ್ತದೆ. ಮುಖ್ಯವಾಗಿ ಕಾಲು ನೋವು, ಮೊಣಕಾಲು ನೋವು ಹಾಗೂ ನರಗಳ ಸೆಳೆತ ಕಾಡ್ತದೆ. ಬೆಳಗಿನ ಜಾವ ನಡಿಗೆ ಮತ್ತು ವ್ಯಾಯಾಮವನ್ನು ರೂಢಿಸಿಕೊಳ್ಳಿ. ಇನ್ನು ಶನಿ ದೇವರ ವಕ್ರದೃಷ್ಟಿ ಕಡಿಮೆಯಾಗಿ ಅದೃಷ್ಟ ನಿಮ್ಮದಾಗಲು ಈ ಒಂದು ಸೋಮವತಿ ಅಮಾವಾಸ್ಯೆ ನಂತರ ನಾನು ಹೇಳ್ತಕ್ಕಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ಅಮಾವಾಸ್ಯೆ ದಿನ ಸಂಜೆ ಹತ್ತಿರದ ಶನಿದೇವ ಮತ್ತು ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಉಪ್ಪು ಎಳ್ಳನ್ನು ಒಳಗೊಂಡಂತ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಓಂ ಶಂ ಶನೇಶ್ವರಾಯ ಎಂಬ ಮಂತ್ರವನ್ನ 108 ಬಾರಿ ಜಪವನ್ನು ಮಾಡಿ, ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ನಿಮ್ಮ ಶಿಸ್ತು ಮತ್ತು ಧರ್ಮದ ಹಾದಿಯೇ ನಿಮಗೆ ಶ್ರೀರಕ್ಷೆ. ತಾಳ್ಮೆಯಿಂದ ಹೆಜ್ಜೆ ಇಟ್ಟರೆ ಈ ಒಂದು ಅಮಾವಾಸ್ಯೆ ನಂತರ ಶನಿದೇವನು ನಿಮಗೆ ರಾಜ್ಯಯೋಗ ನೀಡ್ತಾನೆ. ಶುಭಮಸ್ತು. ಆ ನ್ಯಾಯ ದೇವನಾದ ಶನಿ ಮಹಾತ್ಮನು ನಿಮಗೆ, ನಿಮ್ಮ ಕುಟುಂಬಕ್ಕೂ ಸಕಲ ಸುಖ ಶಾಂತಿ ಕರುಣಿಸಲಿ. ಹಾಗೂ ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.